ಇವತ್ತೇನು ಜೋಳ ಕೇಳಕ್ಕೆ ಬಂದ್ರನ್ರಿ ಅಪ್ಪಾರ? ಏನು ಜೋಳದ ಹೊಲ ಅನ್ರಿ ಏನು ಕಡಲೆ ಹೊಲ ಇದು? ಕಡಲೆ ಹೊಲ್ದ ಜೋಳ ಇದು. ಮತ್ತು ಜೋಳ ಹಾಕ್ದಂಗೆ ಕಾಣುತ್ತೆ ಇದು, ಭಾಳ ಬೆಳೆದೈತಿ ಇದು. ಈ ಪ್ರಮಾಣದ ಬೆಳೆದತ್ತಲ್ಲ, ಏನು ಸಮಸ್ಯೆ ಆಗಲ್ಲ ಕಡ್ಲಿ ಕೇಳಕ್ಕೆ? ಕಡ್ಲೆನೂ ಬರ್ತದೆ, ಜೋಳನೂ ಹಾಕವು ಎರಡು ಪೀಕ್. ಹೊಲ ಎಷ್ಟ್ರಿದ್ದು? ಹೊಲ 8 ಎಕರೆ. 8 ಎಕರೆ. ಕಡ್ಲೆ ರಾಶಿ ಆಗೈತೇನ್ರಿ? ಕಡ್ಲೆ ರಾಶಿ ಆಗೈತೆ. ಎಷ್ಟು ಆಗ್ಯಾವ್ರಿ? 62 ಪ್ಯಾಕೆಟ್. ಹಂಗೆ ಇಳುವರಿ ಚಲೋ ಬಿದ್ದದನ್ರಿ? ಎಕರೆಗೆ 7-8 ಪ್ಯಾಕೆಟ್ ಬಿದ್ದಾವೆ. ಅಂದಾಜು ಹಂಗಂದ್ರೆ ಒಂದು 5ರಿಂದ 6 ಕ್ವಿಂಟಲ್ ಅಂದ್ರೆ? 5 ಕ್ವಿಂಟಲ್ ಎಕರೆಗೆ. ಚಲೋ ಅನ್ನೋದು ಹಂಗಂದ್ರೆ. ಜೋಳ ಎಷ್ಟು ಆಗ್ಬೋದು ರೀ ಇವು? ಜೋಳ ಒಂದು 8 ಕ್ವಿಂಟಲ್ ಆಗ್ಬೋದು, ಎಕರೆಗೆ 1 ಕ್ವಿಂಟಲ್. ಹಂಗಂದ್ರೆ ಇವು ಒಂದು 20 ಪ್ಯಾಕೆಟ್ ಹೆಚ್ಚು ಕಡಿಮೆ ಹಾಕವಂತೀರಿ? ಒಂದು 16-15 ಪ್ಯಾಕೆಟ್. ಈಗ ಕಡ್ಲಿ ಒಳಗೆ ಜೋಳ ಕೊಡ್ಸಿರಲ್ರಿ, ಇದರಿಂದ ಏನು ಉಪಯೋಗ ಐತ್ರಿ ಅದು? ಏನು ಜೋಳ ಕುಡಿಸೋದ್ರಿಂದ ಅದು ಕಡ್ಲಿಗೆ ಏನು ಸಮಸ್ಯೆ ಆಗೋದಿಲ್ಲ. ಮತ್ತು ಈಗ ಹಕ್ಕಿ ಅದ್ರ ಮ್ಯಾತೆ ಜೋಳದ ದಂಟಿನ ಮ್ಯಾಗ ಕುಂತು ಕೀಡಿ ಪೌಡೆ ಆರಿಸ್ಕೊಂಡು ತಿಂತಾವೆ. ಕುಂದ್ರಾಕ ಒಂದು ಹಕ್ಕಿಗೆ ಅನುಕೂಲ ಆಗಲಿ ಉದ್ದೇಶಕ್ಕೆ ಆಗುತ್ತದ. ಮತ್ತು ಏನೂ ಸಮಸ್ಯೆ ಇಲ್ಲ ಕಡ್ಲಿಗೆ. ಈಗ ಕಡ್ಲಿ ಮುಗ್ಗುರಿಗೆ ತಾಳನ್ರಿ ಏನು ಕೋದಾಳ ತಾಳ ಹಾಕಿದೆ? ಕೋದಾಳ ಇದು 18 ಇಂಚಿನ ಅಂತರ, ಸಾಲಿಗೆ 18 ಇಂಚು. ಹಿಂಗೆ ಬಿತ್ತು ಚಲೋ ಅಂತಾರೆ, ಮುಗ್ಗುರಿಗೆಲ್ಲ ಬಿತ್ತು ಚಲೋ ಅಂತಾರೆ? ಹಿಂಗೆ ಬಿತ್ತದ ಚಲೋ, ಇದು ಇಳುವರಿ ಚಲೋನೇ ಬರುತ್ತೆ, ಬೀಜನೂ ಕಡಿಮೆ ಹೋಗ್ತದೆ. ಎಣ್ಣೆ ಪಣ್ಣಿ ಎಷ್ಟು ಸಲ ಹೊಡೆದ್ರಿ? ಎಣ್ಣೆ 3 ಸರಿ. 3 ಸಲ ಹೊಡೆದೈತಿ. ಯಾವ್ದು ಹೊಡೆದಿದ್ರಿ ಎಣ್ಣೆ? ಎಣ್ಣೆ ಸ್ಟಾರ್ ತಿಮ್ ಪುಡಿ ಮತ್ತು ರೀ ಮತ್ತೆ ಯಾವ್ಯಾವ ಹೊಡೆದಿದ್ದಾವೆ ನಮ್ಮ ಸರ್ವೇಶ. ಇದು ಇಳುವರಿ ಬರೋಕೆ ಮತ್ತೆ ಏನ್ರಿ ಬೇರೆ ಟಾನಿಕ್ ಗಿನಿಕ್ ಏನು ಹಾಕಿದ್ರನ್ರಿ? ಏನಿಲ್ಲ. ಟಾಣಿಕೂ ಹಾಕಿ ಹೊಡೆದೇವಿ. ಟಾಣಿಕೂ ಹಾಕಿವಿ, ಎಣ್ಣೆ ಅದನ್ನು ಹಾಕಿ ಹೊಡೆದೇವೆ ಒಂದು 3 ಸರಿ. ಸುಮ್ಮನೆ ಬರೀ ಎಣ್ಣೆ ಹೊಡೆದೇವೆ, ಕಟ್ಟು ಮತ್ತೆ ಹೂ ಇಡೋ ಮುಂದೆ ಟಾಣಿಕ್ ಹಾಕಿ ಹೊಡೆದೇವೆ. ಈ ಸಲ ಸಿಡಿ ಬಂದಿಲ್ಲ ರೀ ಇದು ಹೊಲ ಯಾಕೆ? ಸಿಡಿ ಒಂದೊಂದು ಭೂಮಿ ಬರ್ತಾವೆ, ಒಂದೊಂದು ಭೂಮಿ ಬರೋದಿಲ್ಲ. ಅಲ್ಲೇ ಒಂದೊಂದು ಹೊಲದ ಇದ್ರ ಮ್ಯಾಗ ಹೋಗುತ್ತದು ಸಿಡಿ. ಭೂಮಿ ಗುಣಧರ್ಮ ಅಂತೀರೇನ್ರಿ? ಅದು ಹುಳ ಇರ್ತದೆ ಭೂಮಿ ಒಳಗೆ, ಅದು ಅಂತಂದ್ರೆ. ಈಗ ಅದು ಹುಳ ಸಾಯಕ್ಕೆ ಏನಾರ ಅದಕ್ಕೆ ಮತ್ತು ಪರಿಹಾರ ಏನಾರ ಐತೇನ್ರಿ ಅದಕ್ಕೆ? ಅದು ಬೇವಿನ ಹಿಂಡಿ ಹಾಕ್ಬೇಕಂತ ಅಂತಾರೆ. ಹುಲಗುಲಿ ಬೀಜದ ಹಿಂಡಿ ಬೇವಿನ ಹಿಂಡಿ ಹಾಕಿದ್ರೆ ವಿಷಕ್ಕೆ ಸಾಯತ್ತಂತಾರೆ. ಅದನ್ನು ಮಾಡಿ ನೋಡು. ಈ ಸಲ ಹಂಗೆ ಪ್ರಯೋಗ ಮಾಡ್ಬೇಕಂತ ವಿಚಾರ ಮಾಡಿರಿ? ಮತ್ತು ಈಗ ಹಂಗಂದ್ರೆ ಈ 2 ಪೀಕ್ ಹಾಕೋದ್ರಿಂದ ಲಾಭ ಐತೆ ಅಂತಾರೆ. ಈಗ ಜೋಳದಾಗ ಕಡ್ಲಿ ಒಳಗೆ ಜೋಳ ಕೊಡಿಸೋದ್ರಿಂದ ದನಕ್ಕೆ ಮೇವು ಆಗುತ್ತೆ, ತಿನ್ನಕ್ಕೆ ಕಾಳು, ವರ್ಷ ಪೂರ್ತಿ ತಿನ್ನಕ್ಕೆ ಕಾಳು ಹಾಕವಂತೀರಿ. ಹಂಗಂದ್ರೆ ಅನುಕೂಲ ಐತಿ, ಏನು ಸಮಸ್ಯೆ ಇಲ್ಲ. ಜೋಳ ಹಾಕಿಲ್ಲ ಅಂದ್ರೆ ಇದ್ರಾಗ ಹಾಕಿ ತಗೋಬೋದು ನಾವು. ಜೋಳ ಬೇರೆ ಇಡೀ ಹೊಲಕ್ಕೆ ಹಾಕಿಲ್ಲ ಅಂದ್ರೆ ಹಾಕಿ ತಗೋಬೋದು. ಹಂಗಂದ್ರೆ ಅವ್ರವ್ರಿಗೂ ಸ್ವಂತ ವಿಚಾರ ಅದು. ಇವತ್ತು ಎಷ್ಟು ಮಂದಿ ಬಂದಾರೆ ಕೇಳಕ್ಕೆ? 8 ಮಂದಿ. ಇವತ್ತು ಮುಗಿತೈತೇನ್ರಿ ಅದು ಕೇಳೋದು? ಇನ್ನೂ ಉಳಿತೈತೆ ಅಂತಾರೆ? ಜೋಳ ಕೀಳೋದು ಮುಗೀತನೋ ಇನ್ನೂ ಐತೆ? ಇನ್ನೂ ಐತೆ. ಹೆಂಗೆ ಭಾಳ ಪಳ್ಳಿರ್ಬೇಕಲ್ಲ? ಬಿಗಿ ಐತೆ? ಇವತ್ತು ಸಾಕಾಗೈತೆ. ದಿವಸ ಕೇಳೋದು ಬೇರೆ ಐತೆ, ಇವತ್ತಿಂದ ಬೇರೆ ಐತೆ. ಹಂಗಂದ್ರೆ ಬೇರ್ಗನ ಉದ್ದದವು, ಹಿಂಗಾಗಿ ಮಳೆ ಆತಂದ್ರೆ ಹೊಸ ಬೇರೆ ಬಿಟ್ಟು ಬಿಗಿ ಆಗತ್ತೆ ರೀ. ಆದರೂ ಬೇರ್ಗನ ಉದ್ದ ಐತ್ರಿ ಅಪ್ಪಾರ.
ಹೊಸ ಬೇರು ಬಿಟ್ಟಿದ್ದಕ್ಕೆ ಇದು ಉದ್ದಾಗೈತಿ ಇದು ಬೇರು, ಹಿಂಗಾಗಿ ಕೀಳಕ್ಕೆ ಸ್ವಲ್ಪ ಜಡ ಆದದ್ದೆ. ಹಾಂ, ಸಾವ್ಕಾರ ಸಣ್ಣ ಸಾವ್ಕಾರ ತಪ್ಪಿಸ್ಕೊಂಡ್ರೆ ನೀವು ಜೋಳ ಕೇಳಿದ್ರ ಬೇಡ. ಹಾಂ, ಇಲ್ಲ ಬಂದಾರ ಅವರು, ಸಣ್ಣ ಸಾವ್ಕಾರ ಬಂದಾರ. ಹಾಂ ಹಾಂ, ಜಾಗ್ರೆ ಶಣಮ್ಮ. ಹಾಂ ಹಾಂ, ಬೇರೆ ಗಣ ಉದ್ದಾದವ. ಯಾಕೆ ಎಷ್ಟು ದಿವ್ಸ ಬಂದಿಲ್ಲ ಶಣಮ್ಮ? ಯಾಕೆ? ಹ್ಞೂ 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 ಹ್ಞೂ. ಹಾಂ, ಯಾರ ಬದ್ಲಿ ಬಂದಿ ಇವತ್ತು ಹಂಗಂದ್ರೆ? ಹಾಂ, ಶಣಮ್ಮ ಬಿಟ್ಟಿದ್ದಕ್ಕೆ ಈ ಶಣಮ್ಮ ಬಂದ್ಬಿಟ್ಟದ ಪಡೆ. ಅದ್ರ ಗಟ್ಟಿ ಅದ ರೀ. ಅಲ್ಲ, ಒಂಥರ ಏನಪ್ಪ ಅಂತಂದ್ರೆ ಜೋಳ ಕೀಳು ಗಟ್ಟಿಗಿತ್ತೀರ ಅಂತಾರಲ್ಲ ಹಂಗೆ ನೀವು. ಹ್ಞೂ ಹ್ಞೂ ಹ್ಞೂ, ಕಿತ್ಕೊಂಬರ್ರಿ ಹಂಗಂದ್ರೆ ನಮ್ಮದು ಕ್ಲಾಸಿನ ಟೈಮ್ ಆಗುತ್ತೆ. ಮತ್ತು ಅವರೊಂದಿಬ್ರು ಅತ್ತಾಗ ಹೋಗ್ಯಾರಲ್ಲ, ಅತ್ತಾಗಿಂದ ಎದುರಿಗೆ ಬರ್ತಾರೆ ನಾಳೆ ಅವ್ರು ಕಿತ್ಕೊಂತ. ಹಾಂ, ಬೇರೆ ಗನ ಉದ್ದ ಬಿಟ್ಟವು. ವೀಕ್ಷಕರೇ, ಇಲ್ಲಿವರೆಗೂ ಜೋಳ ಕೀಳೋದು ಮತ್ತು ಕಡ್ಲೆ ಯಾವ ರೀತಿ ಬೆಳಿಬೇಕು ಏನು ಅನ್ನೋದ್ರ ಬಗ್ಗೆ ಇಷ್ಟೊತ್ತು ನಮ್ಮ ತಂದೆಯವರು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಶುಭೋದಯ, ಶುಭ ದಿನ, ಶುಭವಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಕಾಮೆಂಟಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋಗಳನ್ನು ಮುಗಿಸ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ.